ಇದು ಟ್ರೈಲರ್ ತುಂಬಾ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನಾನು ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿದ್ದು ಸ್ಟಂಟ್ಸ್, ತುಂಬಾ ರಿಸ್ಕಿ ಸ್ಟಂಟ್ಸ್ ಇದೆ, ಮತ್ತೆ ತುಂಬಾ ಯೂಸ್ ಆಗಿ ಕಾಣಿಸ್ತಾ ಇದೆ. ಸೊ ಆ ಸ್ಟಂಟ್ಸ್ ತಾಲೀಮ್ ಬಗ್ಗೆ ಹೇಳಿ, ಮತ್ತೆ ಶೂಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೀವು ಆಗ್ಲೇ ಒಂದು ಸ್ವಲ್ಪ ಹೇಳಿದ್ರಿ, ಬಟ್ ಎಲಾಬ್ರೇಟ್ ಮಾಡೋಕ್ಕಾದ್ರೆ ಅದು ತುಂಬಾ ಅಂದ್ರೆ ನಾವು ಇಷ್ಟು ಮಾತಾಡ್ತೀವಿ ನಾರ್ಮಲಿ, ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥಾಟಲ್ಲಿ ಇದ್ದೀನಿ. ಮಾಸ್ಟರ್ ಅವಾಗಲೇ, ಅರ್ಜುನ್ ಮಾಸ್ಟರ್ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಐ ಥಿಂಕ್ ನೀವು ಅದನ್ನು ಸಿನಿಮಾಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಪಿನಿಯನ್. ಸೊ ನಾವು ಮಾತಾಡಿ ಅದಕ್ಕೆ ಇನ್ನೇನೋ ಹೇಳೋದಕ್ಕಿಂತ ನೀವು ಹೇಗಿದೆ ಹಾಗೆ ಅದನ್ನು ತಗೊಳ್ಳೋದು, ನೋಡೋದು ತುಂಬ ಚಂದ ಅಂತ ಅನ್ಕೊಳ್ತೀನಿ. ಮೇಕಿಂಗಲ್ಲೂ ಕೂಡ ನಾವು ತೋರಿಸಿದ್ದೀವಿ, ನಾವು ಯಾವ ಥರದಲ್ಲಿ ಎಫರ್ಟ್ ಹಾಕಿದ್ದೀವಿ, ಯಾವ ಥರದಲ್ಲಿ ಅದನ್ನು ಕೆಲಸಗಳು ಮಾಡಿದ್ದೀವಿ ಅಂತ. ಇಡೀ ತಂಡವಾಗಿ ಒಟ್ಟಾರೆ ನಾವು ಅದರ ಮೇಲೆ ಇನ್ನೂ ಬೆಟರ್ ಮಾಡಬೇಕು, ಇನ್ನೂ ನಿಮ್ಮನ್ನು ಜಾಸ್ತಿ ಎಂಟರ್ಟೈನ್ ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಹೋಗಬೇಕು ಅನ್ನುವಂಥ ಥಾಟ್ ಇಟ್ಕೊಂಡೇ ಕೆಲಸ ಮಾಡಿದ್ದೀವಿ. ಅದನ್ನ ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು. ಈ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಎಜುಕೇಟ್ ಕೂಡ ಮಾಡುತ್ತೆ. ಈ ಸಿನಿಮಾ ನೋಡಿದಾಗ ಸಾಕಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ, ಹೊಸತನ ಕಾಣಿಸ್ತಾ ಹೋಗುತ್ತೆ. ಸೊ ನೀವು ಹೇಗೆ ಈ ಒಂದು ಸಿನಿಮಾ ಮಾಡೋ ಸಮಯದಲ್ಲಿ ಎಜುಕೇಟ್ ಆಗ್ತಾ ಹೋದ್ರಿ ಅಂತ ಹೇಳಿ? ಪ್ರತಿದಿನನೂ ಆಗ್ತಾ ಹೋಗ್ತೀನಿ ನಾನು. ಅಂದರೆ ಅದು ನಿಲ್ಲದೇ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಕಲಿಯೋದು ಎಲ್ಲಿವರೆಗೆ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀನಿ ನಾನು. ಇನ್ನೂ ಕಲಿತಾ ಸೊ ಪ್ರತಿಯೊಬ್ಬರಿಂದನೂ ಕಲಿತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು, ನಮ್ಮ ಹಿಂದಿನ ಪರಂಪರೆ ಆಗ್ಬೋದು, ನಮ್ಮ ಮೂಲ ಆಗ್ಬೋದು, ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರು, ಇವೆಲ್ಲ ವಿಚಾರಗಳನ್ನು ತಿಳಿಯುವಂಥ ಅವಕಾಶ, ಹೆಚ್ಚು ವಿಚಾರಗಳ ಬಗ್ಗೆ ಓದುವಂಥ ಅವಕಾಶ, ಕೇಳುವಂಥ ಅವಕಾಶ. ಕೆಲಸ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ತುಳುನಾಡು ಅಂದರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರು ಇದ್ದಾರೆ. ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಸ್ತಾಪ ಇಲ್ಲ ಅಂತ ಒಂದು ಇದಿದೆ ಟ್ರೈಲರ್ ನೋಡಿದವರು. ಹಾಗೇನಿಲ್ಲ, ಎರಡರಲ್ಲೂ ನಂಬಿಕೆ ಇರುವಂಥವ್ರು. ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆರೆ ಸೃಷ್ಟಿ ಅನ್ನುವಂಥದ್ದು, ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ಎಲ್ಲ ಅವರವರ ನಂಬಿಕೆ. ಟ್ರೈಲರ್ ನಲ್ಲಿ ಇಲ್ಲ, ಸಿನಿಮಾದಲ್ಲಿ ಅದು ಇರುತ್ತಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಅದು ಸಿನಿಮಾಲೇ ನೋಡ್ಬೇಕು ನೀವು. ಟ್ರೈಲರ್ ಅಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ. ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂಥವನು ನಾನು, ಬೇರೆ ಬೇರೆ ಕಾರಣಗಳಿಗೆ. ಬೆಮ್ಮೆರ ವಿಚಾರಕ್ಕೂ ನಾನು ತುಂಬಾ ನಂಬುವಂಥವನು, ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ. ಪರಶುರಾಮರ ಸೃಷ್ಟಿ ಅನ್ನುವಂಥ ವಿಚಾರಗಳು ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನು ತಗೊಂಡು ಮುಂದೆ ಹೋಗ್ತೀವಿ. ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ 2 ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವು ಸರ್. ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್, ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವ ಮಟ್ಟಿಗೆ? ಬದಲಾವಣೆ ಅಂತೇನಿಲ್ಲ, ಇಂಪ್ರೂವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಾವು. ನಮ್ಮ ಇಡೀ ಟೀಮ್ದು ಇದು ಅಂದ್ರೆ ಐ ಥಿಂಕ್ ಒಂದು 10 ಸಲನ 15 ಸಲನ ಅಂದ್ರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನಾನು ನಾರ್ಮಲಿ ಏನಿರುತ್ತೆ ಅಂದ್ರೆ ಕಾಂತಾರ ಮುಗಿಸ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ಕೊಳ್ರಪ್ಪ ಅನ್ನೋ ಥರ ಇರುತ್ತೆ. ಸೊ ನಾ ಒಂದು 15 ಸಲ ನರೇಷನ್ ಕೊಟ್ಟಿರ್ಬೋದು, ವಿಜಯಣ್ಣಂಗೆ, ಪ್ರಗತಿಗೆ, ನಮ್ಮ ಅರವಿಂದ್ ಕಶ್ಯಪ್ಗೆ. ನಮಗೆ ಪ್ರತಿ ಸಲನೂ ಬಂದಾಗ ಏನಾದರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ರು ಇವರು. ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ. ಬೇಸಿಕಲಿ ನಮಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದರೆ, ಇಡೀ ಟೀಮ್ ನಾವು ಇಂಪ್ರೂವೈಸೇಷನಲ್ಲಿ ಇರ್ತೀವಿ. ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರೂ ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗತ್ತಾ, ಬೆಟರ್ ಆಗತ್ತಾ ಅನ್ನೋ ಥಾಟಲ್ಲಿ ಇದು ಮಾಡ್ತೀವಿ. ಅದನ್ನ ಯಾಕೆ ಅಷ್ಟು ಸಲ ನಮ್ಮ ಇಡೀ ಟೀಮ್ ಅವ್ರ ಕತೆ ಹೇಳ್ತಾ ಹೋಗ್ತೀವಿ ಅಂತಂದರೆ, ನಮ್ಮಲ್ಲೇ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಒಂದು ಡೌಟ್ ಬಂದಾಗ, ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೂ ಕೂಡ ಆ ಥರದ ಡೌಟ್ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ಸಲ್ಲಿ. ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತೀವಿ. ಪಾರ್ಟ್ ಆಫ್ ಅವರ್ ಎಕ್ಸಸೈಸ್ ಥರ. ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ, ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ. ಈ ಅದಕ್ಕೆ ಸಿನಿಮಾನೇ ನೋಡಬೇಕು. ಥ್ಯಾಂಕ್ ಯು. ಟ್ರೇಲರು ಒಂಥರ ಮಿಸ್ಟ್ರಿ ಆಗೇ ಇದೆ. ಇನ್ನೂ ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಟ್ಕೊಂಡಿದ್ದೀರಾ, ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು? ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರೆ. ಅದನ್ನ ಇಲ್ಲೇನಿದೆ ಅನ್ನುವಂಥ ವಿಚಾರಗಳನ್ನ ಹೇಳುವಂಥ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ, ಥ್ಯಾಂಕ್ ಯು ಮಗ, ನಿಂಗೆ ಅವಾಗಲೇ ನಾನು ಥ್ಯಾಂಕ್ಸ್ ಹೇಳೋದು ಮರ್ತುಬಿಟ್ಟೆ. ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾಲ್ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಇದೇ ಇರುತ್ತೆ. ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ? ಅದು ತುಂಬಾ ಕಷ್ಟ ಆ ಥರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂಥ ವಿಚಾರಗಳು ನಂಬಿಕೆ, ನಾನು ತುಂಬ ನಂಬೋವನು, ದೇವರನ್ನ ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ,
ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನ ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠದನಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳನ್ನ ಇಟ್ಕೊಂಡೇ ಹೋಗಿರ್ತೀವಿ. ನಾನು ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನ್ಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು. ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟಲ್ಲಿ ನೋಡ್ತಿದ್ದೀರಾ ಅಂತ ಹೇಳ್ಬೋದು. ರಿಷಬ್ ಸರ್, ಇಲ್ಲಿ ಅವಿನಾಶ್ ಜೊತೆಗೆ ತುಂಬಾ ಕಥೆಯನ್ನ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ಗೆ ಇನ್ನೂ ಬೆಟರ್ ಸಿಗುತ್ತೆ ಅಂತ ಅನ್ಕೋ. ಸರ್, ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ತಯಾರಿಗಳು ನಡೀತಾ ಇದೆಯಾ? ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕೀಗ, ರಿಷಬ್ ಸರ್, ಮನೆ ಕಡೆಗೆ ಹೋಗಿಲ್ಲ, ಸರ್, ರಿಕವರ್ ಆಗ್ಬೇಕಿದ್ರಿಂದ. ಅದಾದ್ಮೇಲೆ ಆ ಯೋಚನೆ.